ಶಾಸಕರನ್ನ ನೇರವಾಗಿ ಪ್ರಶ್ನೆ ಮಾಡೋ ತಾಕತ್ತು ಸಾಮರ್ಥ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂದರೆ ಹ್ಯಾಟ್ಸ್ ಆಫ್ ಟು ದೆಮ್. ಇದೇ ಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ. MLA ಅಂದರೆ ಭಯ ಬೀಳೋದು ಇವೆಲ್ಲ ಮಾಡ್ಬೋದು. ಹ್ಯಾಟ್ಸ್ ಆಫ್ ದೆಮ್. ಅದು ನಾನು ನೋಡಿದೆ. ಇಮಿಡಿಯೇಟಾಗಿ ಕಮಿಷನರ್ನ ಮಾತಾಡಿಸಿ ಇವತ್ತು ಬೆಳಗ್ಗೆ ಹೋಗಿದ್ದಾರೆ ಸರ್. ಅಲ್ಲಿ ರೂಟ್ ಸಮಸ್ಯೆ ನಾನು ಕೇಳಿದಾಗ ಏನಾಯಿತು, 7 to 10 ನಾನು ವಿಚಾರಿಸ್ಕೊಂಡೆ. ಹಿಂಗಿದೆ ಆಡ್ ಇವೆಂಟ್ ಟೈಮಲ್ಲಿ ಇರೋದ್ರಿಂದ ಈಗ ಆ ಮಕ್ಕಳನ್ನ ಕೇಳಿದ್ದೀನಿ, ಅವರು ಗಮನಕ್ಕೆ ತಂದಿದ್ದಾರೆ, ಕಮಿಷನರ್ನ ಕಳಿಸಿದ್ದೀನಿ. ಅವರೇ ನನಗೆ ಹೇಳಿ ಸರ್ ನಮ್ಗೆ ಇಂಥ ಟೈಮಲ್ಲಿ ಬಸ್ ಹಾಕ್ಸ್ಕೊಡಿ, ಅವರೆಲ್ಲ ಮಕ್ಕಳು ಒಂದು ಒಪಿನಿಯನ್ಗೆ ಬರಲಿ, ಆ ಟೈಮಲ್ಲಿ ಆ ಸ್ಟಾಪಲ್ಲಿ ಬಸ್ ನಿಲ್ಲಂಗೆ ನಾನು ನೋಡ್ಕೊಳ್ತೀನಿ. ಯಜಮಾನ ನೆಟ್ಟಿಗಿದ್ರೆ ಎಲ್ಲರೂ ಕರೆಕ್ಟಾಗಿರ್ತಾರೆ. ನಾನು ಕರೆಕ್ಟಾಗಿದ್ದೀನಿ, ಕೆಲಸ ತೆಗೆಸ್ತಿದ್ದೀನಿ, ಅದು ಗೌರವದಿಂದ ತೆಗೆಸ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಒಂದು ಕೆಲವು ರಾಂಗ್ ಅಸಂಪ್ಷನ್ಸ್ ಇದೆ ಸರ್ ಪಾಲಿಟಿಕ್ಸಲ್ಲಿ. ಅಧಿಕಾರಿಗಳು ಬೈಬಿಡಬೇಕು, MLA ಆಗಿದ ತಕ್ಷಣ ಎಲ್ಲರೂ ಸಿಗುತ್ತೆ, ಅವೆಲ್ಲ ಬಿಡಬೇಕು. ಎಲ್ರಿಗೂ ತಮ್ಮದೇ ಅಂತ ರೆಸ್ಪೆಕ್ಟ್ ಇರುತ್ತಲ್ಲ. ನಾನು ಕಸ ಗುಡಿಸೋನು ಸರ್ ಅಂತ ಕರಿತೀನಿ, ತಪ್ಪೇನಿದೆ? ನಿಮ್ಮ ಸ್ಟಾರೋ ನನ್ನ ಸ್ಟಾರೋ ಚೆನ್ನಾಗಿದ್ದು ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಾ ಅಲ್ವಾ? ನಾವೆಲ್ಲರೂ ಯೋಗ್ಯತೆಗೆ ಮೀರಿ ಗೆದ್ದವ್ರೆ ಅಲ್ವಾ? 100% ನಾವೆಲ್ಲರೂ ನಾನು ಇದಕ್ಕೆ ಡಿಸರ್ವ್ ಇದ್ದೆ ಅಂತಲ್ಲ, ನಾವೆಲ್ಲರೂ ಯೋಗ್ಯತೆಗೆ ಮೀರಿ ಇಷ್ಟು ದೂರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ಎಲ್ಲರೂ ಸಹಕರಿಸ್ತಿದ್ದಾರೆ. ಒಂದು ಸಲ 2 ಸಲ ಹೇಳ್ತೀವಿ, ಕೆಲಸ ಮಾಡಲಿಲ್ಲ ಅಂದರೆ ತಿದ್ದಬೇಕಲ್ವ? ಶಾಸಕರು ಅಂದರೆ ಮುಖ್ಯಸ್ಥರಿದ್ದಂಗೆ 1-2 ಸಲ ಹೇಳ್ತೀವಿ ಸರ್ ಈ ಕೆಲಸ ಮಾಡಿ, ಮಾಡಲಿಲ್ಲ ಮಾಡಿ ಅಂತ ತಿದ್ದುತ್ತೀವಿ. ಅದನ್ನು ಬೈದೇ ಹೇಳ್ಬೇಕಾ ಸರ್? ಚಿಕ್ಕಬಳ್ಳಾಪುರ ತರ್ತಾ ಇದ್ದೀವಿ. ಒಂದು ವಾರ ಅವ್ರನ್ನ ಎಜುಕೇಟ್ ಮಾಡ್ತೀವಿ ಸರ್ ಜನನ. ಹೆಂಗಂದ್ರೆ ಹೆಂಗೆ ಹೋಗ್ಬಿಟ್ಟು ನಾವು ಫೈನ್ಗಳು ಹಾಕಿದ್ರೆ ಕಷ್ಟ ಆಗುತ್ತೆ. ಈಗ ಟ್ರಾಫಿಕ್ ಅವ್ರನ್ನೂ ಮಾತಾಡ್ತೀವಿ, ಒಂದು ವಾರ ಎಜುಕೇಟ್ ಮಾಡ್ತೀವಿ ಸರ್. ಎಲ್ಲರೂ ಜನನ ಎಜುಕೇಟ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅಂಗಡಿಗಳವ್ರ ಜೊತೆ ಮೀಟಿಂಗ್ ಮಾಡ್ತೀವಿ, ಮತ್ತು ಸ್ಲೋ ಆಗಿ ಫೇಸ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 1 ವರ್ಷಕ್ಕೆ ಅದು ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಸರ್. ಅದು ಕೇಳ್ಕೊಂಬರೋದ್ರಲ್ಲಿ ಅವ್ರು ತಪ್ಪಿಲ್ಲ. ಹಾಗೆ ಅಂತ ನನ್ನ ಮೊದಲ ಇನ್ನೇನಾಗ್ತಿದೆ ನೋಡಿ, ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವ್ರ ಕಾರ್ಯಕ್ರಮಗಳು ಆಹ್ವಾನ ಮಾಡೋದು ಜಾಸ್ತಿ ಆಗಿದೆ. ನಾನೆಲ್ಲ ತಿರಸ್ಕರಿಸ್ತಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿನೇ ಹೆಚ್ಚಿದೆ. ಇಲ್ಲ ಸರ್, ಸಹಾಯ ಕೇಳ್ಕೊಂಬರೋದು ಅವ್ರ ತಪ್ಪೂ ಅಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು ನನ್ನ ತಪ್ಪೂ ಅಲ್ಲ. ಸಂದರ್ಭ ಅಲ್ವಾ? ಈಗ ನಾನು ಇವತ್ತು ಹುಡುಗ ಬಂದಿದ್ದ, BSc ಏಜಿಗೆ ಸೇರಿಬಿಟ್ಟಿದ್ದೀನಿ ಸರ್, NRI ಕೊಡೋದು, ಅಲ್ಲಿ 6 ಲಕ್ಷ ಫೀಸು, ನನಗೆ ಸಹಾಯ ಮಾಡಿ ಅಂತ. 6 ಲಕ್ಷ ನೀವು ಹೆಂಗೆ ಸಹಾಯ ಮಾಡ್ತೀರಾ ಸರ್? 6 ಲಕ್ಷ ಈಗ ನಾನು ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಮೊದಲನೇದಾಗಿ NRI ಕೋಟಾದಲ್ಲಿ ಹೋಗಿದ್ದು ಅವ್ರ ತಪ್ಪು. ಈಗ ಹುಡುಗರು ನಾನು ಏನು ಮಾಡ್ಬೋದು? ಸರಿ ಅಂತ ಮಾತಾಡೋದು 10,000 ಕಡಿಮೆ ಮಾಡಿಸ್ಬೋದು, ನಾನೊಂದು 10,000 ಕೊಡ್ಬೋದು. ಶಾಸಕರನ್ನ ನೇರವಾಗಿ ಪ್ರಶ್ನೆ ಮಾಡೋ ತಾಕತ್ತು ಸಾಮರ್ಥ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂದರೆ ಹ್ಯಾಟ್ಸ್ ಆಫ್ ಟು ದೆಮ್. ಇದೇ ಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ. MLA ಅಂದರೆ ಭಯ ಬೀಳೋದು ಇವೆಲ್ಲ ಮಾಡ್ಬೋದು. ಹ್ಯಾಟ್ಸ್ ಆಫ್ ದೆಮ್. ಅದು ನಾನು ನೋಡಿದೆ. ಇಮಿಡಿಯೇಟಾಗಿ ಕಮಿಷನರ್ನ ಮಾತಾಡಿಸಿ ಇವತ್ತು ಬೆಳಗ್ಗೆ ಹೋಗಿದ್ದಾರೆ ಸರ್. ಅಲ್ಲಿ ರೂಟ್ ಸಮಸ್ಯೆ ನಾನು ಕೇಳಿದಾಗ ಏನಾಯಿತು, 7 to 10 ನಾನು ವಿಚಾರಿಸ್ಕೊಂಡೆ. ಹಿಂಗಿದೆ ಆಡ್ ಇವೆಂಟ್ ಟೈಮಲ್ಲಿ ಇರೋದ್ರಿಂದ ಈಗ ಆ ಮಕ್ಕಳನ್ನ ಕೇಳಿದ್ದೀನಿ, ಅವರು ಗಮನಕ್ಕೆ ತಂದಿದ್ದಾರೆ, ಕಮಿಷನರ್ನ ಕಳಿಸಿದ್ದೀನಿ. ಅವರೇ ನನಗೆ ಹೇಳಿ ಸರ್ ನಮ್ಗೆ ಇಂಥ ಟೈಮಲ್ಲಿ ಬಸ್ ಹಾಕ್ಸ್ಕೊಡಿ, ಅವರೆಲ್ಲ ಮಕ್ಕಳು ಒಂದು ಒಪಿನಿಯನ್ಗೆ ಬರಲಿ, ಆ ಟೈಮಲ್ಲಿ ಆ ಸ್ಟಾಪಲ್ಲಿ ಬಸ್ ನಿಲ್ಲಂಗೆ ನಾನು ನೋಡ್ಕೊಳ್ತೀನಿ. ಯಜಮಾನ ನೆಟ್ಟಿಗಿದ್ರೆ ಎಲ್ಲರೂ ಕರೆಕ್ಟಾಗಿರ್ತಾರೆ. ನಾನು ಕರೆಕ್ಟಾಗಿದ್ದೀನಿ, ಕೆಲಸ ತೆಗೆಸ್ತಿದ್ದೀನಿ, ಅದು ಗೌರವದಿಂದ ತೆಗೆಸ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಒಂದು ಕೆಲವು ರಾಂಗ್ ಅಸಂಪ್ಷನ್ಸ್ ಇದೆ ಸರ್ ಪಾಲಿಟಿಕ್ಸಲ್ಲಿ. ಅಧಿಕಾರಿಗಳು ಬೈಬಿಡಬೇಕು, MLA ಆಗಿದ ತಕ್ಷಣ ಎಲ್ಲರೂ ಸಿಗುತ್ತೆ, ಅವೆಲ್ಲ ಬಿಡಬೇಕು. ಎಲ್ರಿಗೂ ತಮ್ಮದೇ ಅಂತ ರೆಸ್ಪೆಕ್ಟ್ ಇರುತ್ತಲ್ಲ. ನಾನು ಕಸ ಗುಡಿಸೋನು ಸರ್ ಅಂತ ಕರಿತೀನಿ, ತಪ್ಪೇನಿದೆ? ನಿಮ್ಮ ಸ್ಟಾರೋ ನನ್ನ ಸ್ಟಾರೋ ಚೆನ್ನಾಗಿದ್ದು ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಾ ಅಲ್ವಾ? ನಾವೆಲ್ಲರೂ ಯೋಗ್ಯತೆಗೆ ಮೀರಿ ಗೆದ್ದವ್ರೆ ಅಲ್ವಾ? 100% ನಾವೆಲ್ಲರೂ ನಾನು ಇದಕ್ಕೆ ಡಿಸರ್ವ್ ಇದ್ದೆ ಅಂತಲ್ಲ, ನಾವೆಲ್ಲರೂ ಯೋಗ್ಯತೆಗೆ ಮೀರಿ ಇಷ್ಟು ದೂರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ಎಲ್ಲರೂ ಸಹಕರಿಸ್ತಿದ್ದಾರೆ. 1 ಸಲ 2 ಸಲ ಹೇಳ್ತೀವಿ, ಕೆಲಸ ಮಾಡಲಿಲ್ಲ ಅಂದರೆ ತಿದ್ದಬೇಕಲ್ವ? ಶಾಸಕರು ಅಂದರೆ ಮುಖ್ಯಸ್ಥರಿದ್ದಂಗೆ 1-2 ಸಲ ಹೇಳ್ತೀವಿ ಸರ್ ಈ ಕೆಲಸ ಮಾಡಿ, ಮಾಡಲಿಲ್ಲ ಮಾಡಿ ಅಂತ ತಿದ್ದುತ್ತೀವಿ. ಅದನ್ನು ಬೈದೇ ಹೇಳ್ಬೇಕಾ ಸರ್? ಚಿಕ್ಕಬಳ್ಳಾಪುರ ತರ್ತಾ ಇದ್ದೀವಿ. ಒಂದು ವಾರ ಅವ್ರನ್ನ ಎಜುಕೇಟ್ ಮಾಡ್ತೀವಿ ಸರ್ ಜನನ. ಹೆಂಗಂದ್ರೆ ಹೆಂಗೆ ಹೋಗ್ಬಿಟ್ಟು ನಾವು ಫೈನ್ಗಳು ಹಾಕಿದ್ರೆ ಕಷ್ಟ ಆಗುತ್ತೆ. ಈಗ ಟ್ರಾಫಿಕ್ ಅವ್ರನ್ನೂ ಮಾತಾಡ್ತೀವಿ, ಒಂದು ವಾರ ಎಜುಕೇಟ್ ಮಾಡ್ತೀವಿ ಸರ್. ಎಲ್ಲರೂ ಜನನ ಎಜುಕೇಟ್ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಅಂಗಡಿಗಳವ್ರ ಜೊತೆ ಮೀಟಿಂಗ್ ಮಾಡ್ತೀವಿ, ಮತ್ತು ಸ್ಲೋ ಆಗಿ ಫೇಸ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು 1 ವರ್ಷಕ್ಕೆ ಅದು ರಿಸಲ್ಟ್ ನಾನು ನಿಮಗೆ ತೋರಿಸ್ತೀನಿ ಸರ್. ಅದು ಕೇಳ್ಕೊಂಬರೋದ್ರಲ್ಲಿ ಅವ್ರು ತಪ್ಪಿಲ್ಲ. ಹಾಗೆ ಅಂತ ನನ್ನ ಮೊದಲ ಇನ್ನೇನಾಗ್ತಿದೆ ನೋಡಿ, ನನಗೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವ್ರ ಕಾರ್ಯಕ್ರಮಗಳು ಆಹ್ವಾನ ಮಾಡೋದು ಜಾಸ್ತಿ ಆಗಿದೆ. ನಾನೆಲ್ಲ ತಿರಸ್ಕರಿಸ್ತಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿನೇ ಹೆಚ್ಚಿದೆ. ಇಲ್ಲ ಸರ್, ಸಹಾಯ ಕೇಳ್ಕೊಂಬರೋದು ಅವ್ರ ತಪ್ಪೂ ಅಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು ನನ್ನ ತಪ್ಪೂ ಅಲ್ಲ. ಸಂದರ್ಭ ಅಲ್ವಾ? ಈಗ ನಾನು ಇವತ್ತು ಹುಡುಗ ಬಂದಿದ್ದ, BSc ಏಜಿಗೆ ಸೇರಿಬಿಟ್ಟಿದ್ದೀನಿ ಸರ್, NRI ಕೊಡೋದು, ಅಲ್ಲಿ 6 ಲಕ್ಷ ಫೀಸು, ನನಗೆ ಸಹಾಯ ಮಾಡಿ ಅಂತ. 6 ಲಕ್ಷ ನೀವು ಹೆಂಗೆ ಸಹಾಯ ಮಾಡ್ತೀರಾ ಸರ್? 6 ಲಕ್ಷ ಈಗ ನಾನು ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ. ಮೊದಲನೇದಾಗಿ NRI ಕೋಟಾದಲ್ಲಿ ಹೋಗಿದ್ದು ಅವ್ರ ತಪ್ಪು. ಈಗ ಹುಡುಗರು ನಾನು ಏನು ಮಾಡ್ಬೋದು? ಸರಿ ಅಂತ ಮಾತಾಡೋದು 10,000 ಕಡಿಮೆ ಮಾಡಿಸ್ಬೋದು, ನಾನೊಂದು 10,000 ಕೊಡ್ಬೋದು.